ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಧಾ, MS ರಾಧಾ ಅಡುಗೆ ಮನೆಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಉಪ್ಪಿಟ್ಟು ಮಾಡೋಣ. ವೆಜಿಟೇಬಲ್ ಉಪ್ಪಿಟ್ಟು ಮಾಡೋಕ್ಕೆ ಫಸ್ಟು ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳಿ. ಒಗ್ಗರಣೆ ಹಾಕೋಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಒಂದು 50 ಗ್ರಾಮಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಒಗ್ಗರಣೆಯಲ್ಲಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿರಿದಾದ್ಮೇಲೆ ಉದ್ದಿನಬೇಳೆ, ಕಡಲೆಬೇಳೆನ ಒಂದೊಂದು ಸ್ಪೂನಷ್ಟು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಳ್ಳಿ. ಈರುಳ್ಳಿ ಒಂದು ದೊಡ್ಡ ಸೈಜಿಂದ 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ. ಉಪ್ಪಿಟ್ಟಿಗೆ ಈರುಳ್ಳಿ ಜಾಸ್ತಿ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೋನ 2 ಸೇರಿಸ್ಕೊಂಡಿದ್ದೀವಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡಿದ್ದೀವಿ. ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು, ನಿಮ್ಗೆ ಯಾವ್ದು ಇಷ್ಟ ಇದೆಯೋ ತರಕಾರಿ ಅದನ್ನು ಸೇರಿಸ್ಕೊಬೋದು. ನಾವು ಇಲ್ಲಿ 3 ಥರದ ತರಕಾರಿನ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀವಿ. ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಬಟಾಣಿ ಕಾಳು ಸೇರಿಸ್ಕೊಬೋದು. ಇಲ್ಲಿ ಬಟಾಣಿ ಕಾಳನ್ನ ನಾವು ಸೇರಿಸ್ಕೊಂಡಿಲ್ಲ. ಆಪ್ಷನಲ್, ಬೇಕಂದರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಬಟಾಣಿ ಕಾಳನ್ನ. ಸ್ವಲ್ಪ ಗರಂ ಮಸಾಲ, ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ಳಿ. ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಉಪ್ಪಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ತರಕಾರಿಗೆಲ್ಲ ಉಪ್ಪು ಸೇರಿಸ್ಕೊಬೇಕು. ಉಪ್ಪಿಟ್ಟಿಗೆಲ್ಲ ಯಾವಾಗಲೂ ಪುಡಿ ಉಪ್ಪನ್ನೇ ಸೇರಿಸ್ಕೊಬೇಕು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ವೆಜಿಟೇಬಲ್ನೆಲ್ಲ. ಚೆನ್ನಾಗಿ ವೆಜಿಟೇಬಲ್ಸ್ನೆಲ್ಲ ಬೇಯಿಸ್ಕೊಳ್ಳಿ. ಒಂದು 10 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿ ತನಕ ರವೆನ ಹುರ್ಕೊಬೇಕಾಗುತ್ತೆ. ಇನ್ನೊಂದು ಸ್ಟವಲ್ಲಿ ಬಿಸಿನೀರನ್ನ ಕಾಯಿಸ್ಕೊಳ್ಳಿ ಚೆನ್ನಾಗಿ. ನೋಡಿ, ರವೆನ ಸೇರಿಸ್ಕೊಳ್ಳಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಈ ರೀತಿ ಹುರಿದಿರೋ ರವೆನ ಇನ್ನೊಂದು ಸ್ವಲ್ಪ ಎಣ್ಣೆಯಲ್ಲೇ ಹುರ್ಕೊಬೇಕು. ಆವಾಗ ಉಪ್ಪಿಟ್ಟು ಅಂಟಂಟಾಗಲ್ಲ. ಈ ರೀತಿ ಉದುರುದ್ರಾಗಿ ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ಎಣ್ಣೆಯಲ್ಲಿ ಈ ರೀತಿ ಹುರ್ಕೊಬೇಕು. ಒಗ್ಗರಣೆಯಲ್ಲಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಹುರ್ಕೊಂಡು ಆಮೇಲೆ ಇದರಲ್ಲಿ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಹುರ್ಕೊಬೇಕು ಚೆನ್ನಾಗಿ. ಈ ರೀತಿ ಅಳತೆಗೆ ತಕ್ಕಂಗೆ ನೀರನ್ನ ಕಾಯಿಸ್ಕೊಬೇಕು. 1 ಲೋಟ ರವೆಗೆ 3 ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು. ಈ ರೀತಿ ಕೈ ಬಿಡದಿರನೇ ಚೆನ್ನಾಗಿ ರವೆನೆಲ್ಲ ಎಣ್ಣೆಯಲ್ಲಿ ಹುರ್ಕೊಬೇಕು.
ಈಗ ಅಳತೆಗೆ ತಕ್ಕಂಗೆ ಬಿಸಿನೀರನ್ನ ಸೇರಿಸ್ಕೊಳ್ಳಿ. 1 ಲೋಟ ರವೆಗೆ 3 ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಲಿಂಬೆಹಣ್ಣು ರಸನ ಸೇರಿಸ್ಕೊಳ್ಳಿ. ಲಿಂಬೆಹಣ್ಣು ರಸನೂ ಸೇರಿಸ್ಕೊಳ್ಳಿ. ಟೊಮಾಟೋನೂ ಹಾಕ್ಕೊಂಡಿದ್ದೀವಿ. ತುಂಬ ಟೇಸ್ಟಿಯಾಗಿ ಬರ್ತದೆ. ಈ ರೀತಿ ಮಾಡ್ಕೊಳ್ಳಿ ಒಂದು ಸಲ. ನಿಂಬೆಹಣ್ಣ ಈ ರೀತಿ ಫಸ್ಟೇ ಹಿಂಡ್ಕೊಂಡು ಬಿಡಬೇಕು ನೀರು ಹಾಕಿದ ತಕ್ಷಣವೇ. ನೋಡಿ, ಗಂಟಿಲ್ದಿರ ನೀಟಾಗಿ ಆಗುತ್ತೆ. ಈ ರೀತಿ ಹುರಿದ್ಬಿಟ್ಟು ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಉಪ್ಪಿಟ್ಟು ಮಾತ್ರ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಚೆನ್ನಾಗಿ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಲ್ವ, ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಎಲ್ಲೂ ಗಂಟಿಲ್ಲ, ನೀಟಾಗಿ ಆಗುತ್ತೆ ಉಪ್ಪಿಟ್ಟು ಮಾತ್ರ. ತಿನ್ನೋಕ್ಕೂ ಸಹ ತುಂಬ ಟೇಸ್ಟಿಯಾಗಿರ್ತದೆ. ಈ ರೀತಿ ಉಪ್ಪಿಟ್ಟು ಮಾಡ್ಕೊಳ್ಳಿ ಒಂದು ಸಲ. ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ. ಒಂದು ಸ್ವಲ್ಪ ಸಣ್ಣ ಉರಿ ಮಾಡ್ಕೊಳ್ಳಿ. ಇವಾಗ ನೀರೆಲ್ಲ ಕಡಿಮೆ ಆಗಿದೆ ನೋಡಿ. ಕೈ ಬಿಡ್ದಿರ ಇದೇ ರೀತಿ ತಿರುಗಿಸ್ಕೊಡ್ಬೇಕು. ನೀಟಾಗಿ ಆಗುತ್ತೆ ಉಪ್ಪಿಟ್ಟು. ಈಗ ಒಂದು 10 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ. ಉರಿನ ಸಣ್ಣ ಮಾಡಬೇಕು. ನೋಡಿ, 10 ನಿಮಿಷ ಆಗಿದೆ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪಿಟ್ಟೆಲ್ಲ ದಮ್ಮಾಗಿದೆ. ಇವಾಗ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ನೋಡಿ, ಉದುರುದುರಾದ ವೆಜಿಟೇಬಲ್ ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.